ಫ್ರೆಂಡು ಮೋನಿಕಾ ಅಂತ. ನಾನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಇನ್ನೂ ಒಬ್ಬರು ಬರಬೇಕು. ಅವ್ರು ಆಯಿಲ್ ತಿನ್ಬೋದು. ಇದು ಶುಗರ್ ಪ್ಲಾಸ್ಟಿಕ್ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮಿರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಬ್ರೈಟ್ ಟು ಬಿ ಮಾಡ್ತಾ ಇದ್ದಾರೆ ಗೈಸ್. ನನ್ನ ತಂಗಿ, ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಬ್ರೈಟ್ ಟು ಬಿ ಮಾಡ್ತಾ ಇದ್ದಾರೆ. ನನ್ನ ಬ್ಯಾಚುಲರ್ ರೇಟ್ ಪಾರ್ಟಿ. ಸೊ ಎಲ್ಲಿ ಏನೇನು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ, ಅಲ್ಲಿ ಏನೇನು ಪ್ರಿಪ್ರೇಷನ್ಸ್ ಮಾಡಿದ್ದಾರೆ ಎಲ್ಲನೂ ನಾನು ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ರೆಡಿ ಆಗಬೇಕು. ಅಂದರೆ ನನ್ನ ತಂಗಿ ರೆಡಿ ಆಗ್ತಾಯಿದ್ದಾಳೆ. ಈಗ ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಅವ್ರು ಹೋಗಾದ್ಮೇಲೆ ನಾನು ಹಿಂದೆ, ಅಂದರೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೋಗಬೇಕು ಅಷ್ಟೇ ಗೈಸ್. ಈಗ ಅದನ್ನೇ ನಾನು ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಬನ್ನಿ, ನಮ್ಮ ಮಮ್ಮಿ ಏನು ಮಾಡ್ತಿದ್ದಾರೆ, ನನ್ನ ತಂಗಿ ಹೆಂಗೆ ರೆಡಿ ಆಗ್ತಿದ್ದಾಳೆ, ಏನು ಮಾಡ್ತಿದ್ದಾಳೆ ಎಲ್ಲ ತೋರಿಸ್ತೀನಿ. ಕೋಕೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಗನೇ. ಅಯ್ಯಪ್ಪ ಮಾಡ್ತಾನೆ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಏನು ಇವತ್ತಿನ ಬ್ರೇಕ್ಫಾಸ್ಟ್? ಮಮ್ಮಿ ಬ್ರೇಕ್ಫಾಸ್ಟ್ ಬ್ರೆಡ್ ಆಮ್ಲೆಟ್. ನಮ್ಮ ಮನೇಲಿ ಎವ್ರಿ ಸಂಡೇ, ಯಾವಾಗಲೂ ಸಂಡೇ ಬಂದಾಗೆಲ್ಲ ನಮ್ಮಮ್ಮ ಮಾಡೋ ಕಂಪಲ್ಸರಿ ಬ್ರೇಕ್ಫಾಸ್ಟ್ ಅಂದರೆ ಬ್ರೆಡ್ ಆಮ್ಲೆಟ್. ಬೇಗ ಮಾಡ್ಬೋದು. ಏನಾದರೂ ಅರ್ಜೆಂಟ್ ಇದ್ದರೆ, ಎಲ್ಲಾದರೂ ಅರ್ಜೆಂಟಾಗಿ ಹೋಗ್ಬೇಕಂದ್ರೆ ನಾವು ಕ್ವಿಕ್ಕಾಗಿ ಇದನ್ನು ಮಾಡ್ಕೊತೀವಿ, ಇಲ್ಲಾಂದರೆ ಮ್ಯಾಗಿ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಮತ್ತೆ ಮಧ್ಯಾಹ್ನ ಏನಿರುತ್ತೆ ಹೇಳು? ಚೀಚಿ. ಏನಿರುತ್ತೆ? ಚೀಚಿ. ಆದರೆ ಇವಾಗಿಲ್ಲ, ಇವಾಗ ನಾನ್ ವೆಜ್ ಇಲ್ಲ. ಮದುವೆ ಇರೋದ್ರಿಂದ ನಾವು ನಾನ್ ವೆಜ್ ಮನೇಲಿ ಮಾಡೋಂಗಿಲ್ಲ, ಹಾಗಾಗಿ ನಾವು ಮಾಡ್ತಾಯಿಲ್ಲ. ಇಲ್ಲಾಂದಿದ್ರೆ ನಾವು ಮಾರ್ನಿಂಗ್ ಇದನ್ನು ತಿಂದ್ಬಿಟ್ಟು ಒಂದು ಚಿಕ್ಕ ಗ್ಲಾಸ್ ಕಾಫಿ ಆರ್ ಟೀ ಕುಡಿದು ಅಷ್ಟರಲ್ಲಿ ನಮ್ಮ ಮಮ್ಮಿ ಬೇಗ ನಾನ್ ವೆಜ್ ಪ್ರಿಪೇರ್ ಮಾಡಿಬಿಡ್ತಾರೆ. ಅವರು ಫಾಸ್ಟ್ ಕುಕ್ಕಿಂಗ್. ಹಾಗಾಗಿ ಇವಾಗ ನಾನ್ ವೆಜ್ ಇಲ್ಲ. ಈಗ ನಮ್ಮ ಮಮ್ಮಿಯವರು ನಮ್ಮ ಕಸಿನ್ ಒಬ್ರದ್ದು ಸೀಮಂತ ಇದೆ, ಅಲ್ಲಿಗೆ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ. ಅವರು ಹೋಗ್ತಾರೆ, ಈ ಕಡೆ ನಾವು ಹೋಗ್ತೀವಿ ಗೈಸ್. ಅಷ್ಟೇ. ಎಲ್ಲರೂ ರೆಡಿ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ನಾವು ಇಲ್ಲಿ ಬಂದು ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ನನ್ನ ತಂಗಿ ಫ್ರೆಂಡ್ ಹೇಳೋದು ನಾಯಿ ಮಾಡೋಕ್ಕೆ. ಹೇಳು ನಾಯಿ ಮಾಡು ಅಂತ ಹೇಳಿದ್ನ. ತಂಗಿ ಫ್ರೆಂಡೇನೆ ಇವಳು. ನನ್ನ ಫ್ರೆಂಡು ಮೋನಿಕಾ ಅಂತ. ನಾನು ಇವಳು 5th ಸ್ಟ್ಯಾಂಡರ್ಡಿಂದ ಫ್ರೆಂಡ್ಸ್ ಗೈಸ್. ಇನ್ನೊಬ್ರು ಇದ್ದಾರೆ, ಅವ್ರನ್ನ ಇಲ್ಲಿ ತೋರಿಸಲ್ಲ, ಅಲ್ಲಿ ತೋರಿಸ್ತೀನಿ. ಅವ್ರಿಗೆ ಸ್ವಲ್ಪ ಕ್ಯಾಮ್ರಾ ಶೈ. ಇಲ್ಲಿ ನೋಡಿ ಗೈಸ್, ಹೆಂಗೆ ಟ್ರಾಫಿಕ್ ಆಗಿಬಿಟ್ಟಿದೆ. ಈ ಟ್ರಾಫಿಕಲ್ಲಿ ಶೆಕೆ ಯಾವ ರೇಂಜಿಗೆ ಆಗ್ತಾಯಿದೆ ಅಂದರೆ, ಅಂಥ ಬಟ್ಟೆ ಹಾಕೊಂಬಂದ್ಬಿಟ್ಟಿದ್ದೀವಿ. ಹಿಂಗೆ ಅನ್ಕೊಳಕ್ಕಾಗ್ತಿಲ್ಲ, ಹಿಂಗೆ ಬಿಡೋಕ್ಕಾಗ್ತದೆ. ಅಷ್ಟು ಶೆಕೆ. ಅದು ನಾನ್ ಎ ಸಿಯಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಏನು ಡೆಸ್ಟಿನೇಷನ್ ಹತ್ರ ಇದೆ ಅಂದ್ಕೊಂಡು ನಾನ್ ಎ ಸಿ ಬುಕ್ ಮಾಡಿಬಿಟ್ವಿ. ಸಿಗ್ಬೇಕು ಹೇಳು. ನಾನ್ ಎ ಸಿ ಬುಕ್ ಮಾಡಿದ್ಯಾ? ಎಲ್ಲ ಕಡೆ ಬರ್ತಿದೆ. ಏನು ಮಾಡೋಣ, ಫೈನಲಿ ಮೂವ್ ಆಗ್ತಿದ್ದಾರೆ. ಇನ್ನು ಎಷ್ಟು ಮೀಟರ್ಸ್? 500 ಮೀಟರ್ಸ್ ಇದೆ ಗೈಸ್. ರೀಚ್ ಆಗಿಬಿಡ್ತೀವಿ, ಅಲ್ಲೋಗಿ ಸಿಗ್ತೀನಿ. ಓಕೆ ಗೈಸ್, ನಾವೀಗ ಲೊಕೇಶನ್ಗೆ ರೀಚ್ ಆದ್ವಿ. ಈಗ ನನ್ನ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಇನ್ನೂ ಒಬ್ಬರು ಬರಬೇಕು, ಅವ್ರು ಇನ್ನೂ ಬಂದಿಲ್ಲ. ಅವ್ರು ಬಂದಿದ ತಕ್ಷಣ ಅವ್ರು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಫಸ್ಟ್ ನಿನ್ನ ಕ್ಯಾಮ್ರಾ ತಿರ್ಗಿಸ್ಕೊಂಡು ಇಂಟ್ರೊಡ್ಯೂಸ್ ಮಾಡ್ಕೊ. ನನ್ನ ತಂಗಿ ಇವರೇ ಮುಂಚೆ ಬಂದ್ಬಿಟ್ಟು ರೆಡಿಯಾಗಿ ಇನ್ನೂ ಅಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ. ನಂದಿನಿ, ನನ್ನ ಫ್ರೆಂಡ್ ನವತಾ, ಸ್ನೇಹ, ಮೋನಿಕಾ. ಇನ್ನೂ ಒಬ್ಬರು ಬರಬೇಕು. ಅವ್ರು ಬಂದ ತಕ್ಷಣ ಅವ್ರನ್ನೂ ಪರಿಚಯ ಮಾಡಿಸ್ತೀನಿ. ಡೆಕೋರೇಷನ್ ಇನ್ನೂ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಹೆಂಗಿದೆ ಬಿಸಿಲು ಅಂದರೆ ದಯವಿಟ್ಟು ಏನಿಲ್ಲ ಗೈಸ್, ಅಷ್ಟೇ. ಓಕೆ, ಎಲ್ಲ ಆದ್ಮೇಲೆ ಮತ್ತೆ ಸಿಗ್ತೀನಿ ಗೈಸ್. ನಮ್ಮ ಅಕ್ಕದು ಬ್ರೈಟ್ ಟು ಬಿಗೆ ಡೆಕೋರೇಷನ್ ಆಗ್ತಿದೆ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ವೆರಿ ನ್ಯೂ. ನನ್ನ ಫ್ರೆಂಡು ನಂದಿನಿ, ನನ್ನ ಏನೇ ನೀನು, ನನ್ನ ಕುಚಿಕ್ಕು. ಬ್ರೈಟ್ ಟು ಬಿದು ಡೆಕೋರ್ ಆಗ್ತಿದೆ, ತೋರಿಸ್ತೀನಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ.
ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನಮ್ಮ ಪ್ಲ್ಯಾನ್ ಇದ್ದಿದ್ದೇನು ಅಂತ ಅಂದರೆ ಇಲ್ಲಿ ಲಾನ್ ಇದೆ, ಈ ಲಾನಲ್ಲಿ ಮಾಡಿಸೋಣ ಅಂತ ಇದ್ದಿತ್ತು ನಾವು. ಬಟ್ ಇಲ್ಲಿ ತುಂಬ ಬಿಸಿಲಿರೋದಕ್ಕೆ ನಾವು ಒಳಗಡೆ ಮಾಡಿಸ್ತಾ ಇದ್ದೀವಿ ತಾನೇ. ಎಸ್, ಬಾ ಹೋಗೋಣ. ಅವರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ಕೂರಿಸಿದ್ದೀವಿ. ನೋಡೋಣ ಸರ್ಪ್ರೈಸಿಂಗ್ ಹೆಂಗಿರುತ್ತೆ ಏನು ಅಂತ. ಹೋಗೋಣ ಬನ್ನಿ. ಕೇಕ್ ಬಂತು ನೋಡಿ, ಕೇಕು ಬರ್ತು ಸರ್. ಲೇಟ್ ಆಗ್ಬಿಟ್ಟಿದೆ ಆಲ್ರೆಡಿ. ನಂಗೆ ಕೇಕ್ ಇಷ್ಟ ಆಯಿತು. ಝೂಮ್ ಮಾಡ್ತಾ ಇದೆಯಾ ನನ್ನ? ಮೋನಿಕಾ ಅಲ್ಲಿ ಯಾರೋ ಡೆಕೋರೇಷನ್ ಮಾಡಿದ್ದಾರೆ. ಇವ್ರ ಹೆಸರು ಮೇಘನಾ ಅಂತ. ತುಂಬ ಬೇಗ ಬಂದಿದ್ದೀರಾ ಮೇಘನಾ? ಹೌದು. ಯಾಕೆ ಲೇಟು? ಕೇಕ್ ಕಲೆಕ್ಟ್ ಮಾಡೋಕ್ಕೆ ಲೇಟ್ ಆಗುತ್ತೆ. ನನ್ನ ತಂಗಿ ಕೊಲೀಗ್ ಮೇಘನಾ ಅಂತ. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ನನ್ನ ತಂಗಿ ಫ್ರೆಂಡ್ಸ್ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಮಾಡ್ತಿರೋದು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. Every night are we paradise seems so far away. Still I try to buy myself some time to get me to that place. All I want is you. Staying up. ಇವತ್ತು ನನ್ನ ಬ್ಯಾಚುಲರೇಟ್ ಪಾರ್ಟಿ, ನನ್ನ ಬ್ಯಾಚುಲರ್ ಲೈಫ್ ಇನ್ನು ಮುಗೀತು. ಇನ್ನು ಒಂದೇ ವಾರ ಇರೋದು ನನ್ನ ಮದುವೆಗೆ. ಎಲ್ಲರೂ ನನ್ನ ಮದುವೆಗೆ ಬಂದ್ಬಿಡಿ ಗೈಸ್. ನನ್ನ ಡೇಟ್ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಲೊಕೇಶನ್ ಹಾಕ್ಬಿಡು. ಕಟ್ ಮಾಡ್ಲಾ ಗೈಸ್? ಈ ಕೇಕ್ ನನ್ನ ತಂಗಿ ಫ್ರೆಂಡ್ ಅವ್ರ ಅಕ್ಕ ಬೇಕ್ ಮಾಡಿರೋದು. ಏನು ಫ್ಲೇವರ್ ಇದು ಮೇಘನಾ? ಬಟರ್ ಸ್ಕಾಚ್ ಅಂತೆ. ಇನ್ನೂ ಕೇಕ್ ಕಟಿಂಗ್ ಮಾಡಿಲ್ಲ. ಇವಳೆ ಮೇಘನಾ ಅಂತ ಇವ್ರ ಅಕ್ಕ ಬೇಕ್ ಮಾಡಿರೋದು. ಅಕೌಂಟ್ ಹೇಳ್ತಾರಂತೆ. ನಾನು ಮತ್ತೆ ಮೆನ್ಷನ್ ಮಾಡಿ ಹೇಳ್ತೀನಿ ಗೈಸ್ ಯಾವ ಅಕೌಂಟ್ ಅಂತ. ನಿಮಗೂ ಯಾವ್ದಾದ್ರು ಬೇಕು ಅಂದರೆ ಅವ್ರಿಗೆ ಆರ್ಡರ್ ಕೊಟ್ಬಿಟ್ಟು ಮಾಡಿಸ್ಕೊಳ್ಳಿ. ದ ಬೇಕ್ ಟೌನ್ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ. ಅದರಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಆರ್ಡರ್ಸ್ ಮಾಡ್ಕೊಳ್ಳಿ. ಸರಿ. Every night are we paradise seems so far away. Still I try to buy myself some time to get me to that place. All I want is you. Staying up till we want to. Tell you what, I bet that we could see it new. I wanna let you, nothing to do. Let's throw all our worries away. I know that it takes two to get the praise. Tell me, baby, what do you say? 'Cause we were just friends, and now it's something far over. And I bet that we could find a way closer. Never wanted to put all of this in your head, but I can see that we're only friends. But I can see that we're only friends. ಇದು ಶುಗರ್, ಪ್ಲಾಸ್ಟಿಕ್ ಅಂತ. ಇದು ಎಲ್ಲ ತಿನ್ನಂಗಿಲ್ಲ. ಅದೆಲ್ಲ ಪ್ಲಾಸ್ಟಿಕ್. ಎಲ್ರಿಗೂ ಏನಿದು? ಪೆಪ್ಪರ್ ಚಿಕನ್ ಬಂದಿದೆ.
ತಿಂತಾ ಇದ್ದಾರೆ. ಸರ್ವ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ಫ್ರೆಂಡ್ಸ್ ಎಲ್ಲ ನಾನ್ ವೆಜ್ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೆ ನಾನ್ ವೆಜ್ ಇದು. ನಾವು ವೆಜ್ಜು ಅಂತ ಅಂದ್ಕೊಂಡಿದ್ದೀವಿ. ವೆಜ್ಜೇ ತಿನ್ನೋದು. ನೋಡೋಣ, ವೆಜ್ಜೇ ತಿನ್ನೋದು. ಅದೇ ನಾವು ನಾನ್ ವೆಜ್ ತಿನ್ನೋಂಗಿಲ್ಲ ಅಲ್ವಾ ಗೈಸ್, ಮದುವೆ ಇರೋದ್ರಿಂದ. ಹಾಗಾಗಿ ನಾವು ವೆಜ್ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ನನ್ನ ಫ್ರೆಂಡ್ಸು ನಾನ್ ವೆಜ್ ಆರ್ಡ್ರ್ ಮಾಡಿಕೊಂಡು ತಿಂತಾ ಇದ್ದಾರೆ. ಸರ್ವ್ ಮಾಡ್ತಾ ಇದ್ದಾರೆ. ಚಿಲ್ಲಿ ಚಿಕನ್ ಪೆಪ್ಪರ್. ಹುಡುಗಿರ ಹತ್ರ ಫುಡ್ ರಿವ್ಯೂ ಕೇಳೋಣ. ಹೇಗಿದೆ ನವತ? ಪೂ ಹೇಗಿದೆ? ಚೆನ್ನಾಗಿದೆ. ನಂದಿನಿ ಅವರೇ, ಸೂಪರ್ ಆಗಿದೆ. ಮೇಘನ್ ಅವರೇ ರಿವ್ಯೂ ಹೇಳಿ. ಸೂಪರ್ ಆಗಿದೆ. ನೀವು ಹೇಳ್ರಿ. ಚೆನ್ನಾಗಿದೆ. ನೀವು ಹೇಳ್ರಿ. ಚೆನ್ನಾಗಿದೆ. ಎಲ್ಲರಿಗೂ ಇಷ್ಟ ಆಯ್ತಂತೆ. ಇನ್ನೇನ ಬೇಕು ಅಂದರೆ ಆರ್ಡ್ರ್ ಮಾಡ್ತೀವಿ. ಚಿಯರ್ಸ್ ಮಾಡ್ಬೇಕಂತೆ ಗಾಯ್ಸ್. ಬನ್ನಿ ಗಾಯ್ಸ್, ಚಿಯರ್ಸ್ ಮಾಡೋಣ. ಇವಳು ಕುಡಿಯಕ್ಕೆ ರೆಡಿ ಆಗ್ಬಿಟ್ಟವಳು. ನಾವೆಲ್ಲ ಎಣ್ಣೆ ಹೊಡಿಯಲ್ಲ. ಏನಿದ್ರಿ ಸಣ್ಣ ಪುಟ್ಟ ಈ ರಸ್ನ ಮಾಜಾ. ಪಾಪ ಅವರು ಫ್ರೂಟ್ ಪಂಚ್ ಅನ್ಕೊಂಡು ಆರ್ಡ್ರ್ ಮಾಡಿದ್ದಾರೆ. ಇಬ್ರಿಗೂ ಗೊತ್ತಾಗ್ತಾ ಇಲ್ಲ ಯಾವ್ದು ಫ್ರೂಟ್ ಪಂಚು ಯಾವ್ದು ಸ್ಟ್ರಾಬೆರಿ ಅಂತ. ಇದೇನವ ಹಿಂಗೈತೆ? ಹೂ ಅದು ಸ್ಟ್ರಾಬೆರಿ. ಇದು ಗೈಸ್ ಇವಾಗ ಮೇನ್ ಕೋರ್ಸ್ ತಿನ್ನೋ ಸಮಯ. ತಿನ್ಬಿಟ್ಟು ಯಾಕೆ ಮದ್ವೆ ಆಗ್ತಾ ಅಂದ್ರೆ ಮನೇಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ಆಗ್ತಾ ಇದೀನಿ. ಮೇಘನ ಇಲ್ಲ ಗೈಸ್, ಹಂಗಲ್ಲ, ಏಜ್ ಆಗೋಯ್ತು ಗೈಸ್, ಅದಕ್ಕೆ ಮದ್ವೆ ಆಗ್ತಾ ಇದೀನಿ. ಆ್ಯಂಡ್ ಇವತ್ತು ನನ್ನ ಫ್ರೆಂಡ್ಸು, ನನ್ನ ತಂಗಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಬ್ರೈಟ್ ಟು ಬಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನನ್ನ ಲೈಫಲ್ಲೂ ಈ ಥರ ಒಂದಿನ ಬರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಚಪ್ಪಾಳೆ ಹೊಡೀರಿ. ಟು ಬಿ ಆನೆಸ್ಟ್. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ. ಎಲ್ಲರೂ ಬಂದು ಎಲ್ಲ ಸೆಲೆಬ್ರೇಟ್ ಮಾಡ್ತಿರೋದು. ಐ ಆಮ್ ವೆರಿ ಮಚ್ ಹ್ಯಾಪಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ಪ್ಯಾನ್ ಮಾಡ್ತೋಳೆ. ಮದುವೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಈಗ ಶಾಪಿಂಗ್ ಹೋಗ್ತಿದ್ಯಾ, ಎಲ್ಲ ಮಾಡ್ತಿದ್ಯಾ? ಸೊ ಹೌ ಯು ಆರ್ ಫೀಲಿಂಗ್ ಅಬೌಟ್ ಇಟ್? ಮನೇನ ಮಿಸ್ ಮಾಡ್ಕೊತೀಯಾ? ಹೆಂಗಿದೆ? ಆ್ಯಕ್ಚುಲಿ ಮನೆ ಮಿಸ್ ಮಾಡ್ಕೊತಾ ಇರೋದು ಅಂದರೆ ನನಗೆ ಇವಾಗ ಈಗಿರೋ ಸ್ಟ್ರೆಸ್ಫುಲ್ ಇದರಲ್ಲಿ ನನಗೇನು ಅನಿಸ್ತಾ ಇಲ್ಲ. ಬಟ್ ನನಗೆ ಮದುವೆ ಅದು ಒಂದು ಮೈಂಡಲ್ಲಿ ಇತ್ತು, ಮದುವೆ ಆಗಬೇಕು, ಲೈಫ್ ಚೆನ್ನಾಗಿರುತ್ತೆ ಅಂತ. ಈಗ ನಿಜವಾಗ್ಲೂ ನಾನು ಮದುವೆ ಆಗೋವರೆಗೂ ನನಗೇನು ಅನಿಸ್ತಾ ಇಲ್ಲ ಗೈಸ್. ನಾನು ಈ ಜಸ್ಟ್ ಈ ಪ್ರೋಸೆಸ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಅಷ್ಟೇ. ಮಾಡಿದ್ದೆಲ್ಲ ಆಯಿತು. ನಾವಿವಾಗ ಒಂದು ಸ್ವಲ್ಪ ಹೊತ್ತು ಫೋಟೋಶೂಟ್ ಮಾಡಿಕೊಂಡು, ಯಾರ್ಯಾರು ರೀಲ್ಸ್ ಬೇಕೋ ರೀಲ್ಸ್ ಮಾಡಿಕೊಂಡು ಮನೆಗೆ ಹೋಗೋದು. ಏನು ಕ್ಯಾಬ್ ಬುಕ್ ಮಾಡಬೇಕು ಗೈಸ್. ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಡ್ತೀವಿ. ಮನೆಗೆ ಹೋಗಿ ಸಿಗ್ತೀನಿ. ಬಾಯ್. ಇಲ್ಲ ಇನ್ನೊಂದಿದೆ. ಅದೇನು ಅಂತ ಇಲ್ಲೇ ಇವಾಗಲೇ ತೋರಿಸ್ತೀನಿ ರೀ. ಕ್ಯೂಟಿ ಗೈಸ್ ಇದು. ಪಾಪ ಮರಿಗಳಿದೆ ಅನಿಸುತ್ತೆ. ಅದು ಇಲ್ಲಿ ನನ್ನ ತಂಗಿ ಕೇಕ್ ಇದು ಮಾಡ್ತಿದ್ದಾಳೆ. ಅದು ಬಂದು ನೋಡ್ತಾ ಇದೆ. ಕೊಟ್ವಿ ಊಟ, ಆದರೂ ಇನ್ನೂ ಕೇಳ್ತಾ ಇದೆ ಇದು ಬೇಕು ಅಂತ. ತುಂಬ ಒಳ್ಳೆ ಜಾಗ. ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಇವತ್ತು ನನಗೆ ಇವ್ರು ಮಾಡಿದ್ದಂಥ ಸೆಲೆಬ್ರೇಷನ್ ನನ್ನ ಬ್ರೈಟ್ ಟು ಬಿ. ಇದು ಲೊಕೇಶನ್ ಬಂದು ರಾಜನಕುಂಟೆ ಹತ್ರ ಇರೋದು. ತುಂಬ ಚೆನ್ನಾಗಿ ಮಾಡಿದರು. ಆಲ್ರೆಡಿ ಯಾರೋ ಇಲ್ಲಿ ಇನ್ನೊಬ್ಬರು ಬ್ರೈಟ್ ಟು ಬಿ ಮಾಡ್ಕೊಂಡು ಹೋಗಿದ್ದಾರೆ. ಸಚ್ ಅ ನೈಸ್ ಪ್ಲೇಸ್ ಗೈಸ್. ನಿಮಗೂ ಯಾರಿಗಾದ್ರೂ ಬರ್ತ್ಡೇ ಪಾರ್ಟಿ ಮತ್ತು ಏನಾದರೂ ಸೆಲೆಬ್ರೇಷನ್ ಆ ಥರ ಬೇಕು ಅಂದರೆ ನೀವು ಬಂದು ಮಾಡ್ಕೊಂಡು ಹೋಗ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ಏನಂದರೆ ಏನೂ ಚಾರ್ಜಸ್ ಇಲ್ಲ. ನೀವು ಚಾರ್ಜಸ್ ಕೊಡಬೇಕಂದ್ರೆ ಬರೀ ಫುಡ್ಡಿಗೆ ಅಷ್ಟೇ. ನೀವೇನು ಆರ್ಡ್ರ್ ಮಾಡಿ ತಿಂತೀರಾ ಅದಕ್ಕಷ್ಟೇ ನೀವು ಬಿಲ್ ಪೇ ಮಾಡಬೇಕು. ಅದು ಬಿಟ್ಟು ಕ್ಲೀನಿಂಗ್ ಚಾರ್ಜಸ್ ಆಗಿರ್ಬೋದು, ಡೆಕೋರೇಷನ್ ಚಾರ್ಜಸ್ ಆ ಥರ ಎಲ್ಲ ಏನೂ ಇಲ್ಲ. ಡೆಕೋರೇಷನ್ ಅಂದರೆ ನೀವು ಹೊರಗಡೆಯಿಂದನೇ ವೆಂಡರ್ನ ಕರ್ಕೊಂಬಂದು ನೀವು ಡೆಕೋರ್ ಮಾಡಿಸ್ಕೊಂಡು ಇಲ್ಲಿ ಇದು ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಪ್ಲೇಸ್ ಬಂದು ನನ್ನ ತಂಗಿ
ಸೆಲೆಕ್ಟ್ ಮಾಡಿತ್ತು. ಅಂದರೆ ಓಪನ್ ಈ ಥರ ಓಪನ್ ಸ್ಪೇಸ್ ಎಲ್ಲ ಇರುತ್ತೆ. ಬಿಸಿಲು ಬೇರೆ ಅಲ್ವಾ ಗೈಸ್, ಸ್ವಲ್ಪ ಚೆನ್ನಾಗಿರುತ್ತೆ. ಎಲ್ಲರೂ ಓಪನ್ ಇದ್ರಲ್ಲಿ ಮಾಡಿಕೊಂಡು ತಿಂದ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂತ ಅವಳು ಇಲ್ಲಿ ಮಾಡಿದ್ಲು. ನಂಗೆ ತುಂಬ ಇಷ್ಟ ಆಯಿತು. ಐ ಆಮ್ ವೆರಿ ಮಚ್ ಹ್ಯಾಪಿ. ಒಳ್ಳೆ ಫ್ರೆಂಡ್ಸು, ಒಳ್ಳೆ ತಂಗಿ ಎಲ್ಲ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇವತ್ತಂತೂ ಮೆಮೊರಬಲ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಗೈಸ್. ಸಿಗ್ತೀನಿ ಆಮೇಲೆ. ನಾವು ಬ್ರೈಡ್ ಮೇಡ್ಸ್ಗೆ ಪ್ರಪೋಸಲ್ಸ್ಗಾಗಿ ಆ್ಯಂಬರ್ಸ್ ಕಳಿಸ್ಬೇಕಿತ್ತು. ಸೊ ಟೈಮ್ ಇಲ್ದಿರೋದ್ರಿಂದ ನಾನು ಇವತ್ತೇ ಎಲ್ಲರಿಗೂ ನನ್ನ ಬ್ರೈಡ್ ಮೇಡ್ಸ್ಗೆ ಆ್ಯಂಬರ್ಸ್ ಕೊಡೋಕ್ಕೆ ಇದು ಮಾಡ್ತೀನಿ. ಬನ್ನಿ ಇವಾಗ ನನ್ನ ಫ್ರೆಂಡ್ಸ್ಗೆ ಬ್ರೈಡ್ ಮೇಡ್ಸ್ ಆ್ಯಂಬರ್ಸ್ ಕೊಡೋಣ. ಈ ಕಡೆ ಬನ್ನಿ. ಇದೆ ಗೈಸ್, ಹೇಗಿದೆ? ಕ್ಯೂಟಾಗಿದೆಯಾ? ಥ್ಯಾಂಕ್ ಯು. ಕ್ಯೂಟ್ ಆಗಿದೆ. ಮಾಮನಿ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಮೈ ಬ್ರೈಡ್ಸ್ ಮೇಡ್. ಸೊ ಹ್ಯಾಪಿ. ಲಾಂಗ್ ವೇಟಿಂಗ್ ಇಳ್ದು ಆಲ್ಮೋಸ್ಟ್ ಎಷ್ಟು 15 ಫ್ರೆಂಡ್ಸು. ಸೊ ತುಂಬ ಖುಷಿ ಆಗ್ತಿದೆ ಮುಂದಿನ ಮದುವೆ ಅಂದರೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಮೈ ಬ್ರೈಡ್ಸ್ ಮೇಡ್. ಪ್ರಪೋಸಲ್ ಕೊಡೋಕ್ಕಾಗಿಲ್ಲ, ಹಾಗಾಗಿ ಇವತ್ತೇ ಕೊಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ನವತಾ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಮೈ ಬ್ರೈಡ್ಸ್ ಮೇಡ್. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಗೈಸ್, ಮೇಘನ ಲಾಸ್ಟ್ ಮಿನಿಟ್ ಬ್ರೈಡ್ಸ್ ಮೇಡ್ ಆಗಿ ಬಂದರು. ಯಾಕಂದರೆ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿ ಇದೆಲ್ಲ ಸಪೋರ್ಟ್ ಮಾಡಿದ್ದು ಮೇಘನಾನೇ. ಎಲ್ರದ್ದು ಸಪೋರ್ಟ್ ಇದೆ. ಕೇಕ್ ಮೇಘನ. ಥ್ಯಾಂಕ್ ಯು ಮೇಘ. ಮೇಘನ ಮೋನಿಕಾ ಅಂತೇಳಿ. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಇಲ್ಲ ನಮ್ದಾಗಿದೆ. ಥ್ಯಾಂಕ್ ಯು ನಂದಿನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಬ್ರೈಡ್ಸ್ ಮೇಡ್. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ನನ್ನ ತಂಗಿ ಇವಾಗ ಬಂದಳು. ಏನಕ್ಕೆ ಅಂದರೆ ಅವಳು ಪಾಪ ಅಲ್ಲಿ ಸೆಲೆಬ್ರೇಷನ್ ಎಲ್ಲ ಮಾಡಿ ಮತ್ತೆ ಐಟಮ್ಸ್ ಎಲ್ಲ ರಿಟರ್ನ್ ಮಾಡಬೇಕಿತ್ತು. ಅವಳು ಇವೆಂಟ್ ಅವಳ ಫ್ರೆಂಡ್ ಕಡೆಯಿಂದ ಕರೆಸಿದ್ರಿಂದ ಸೊ ರೆಸ್ಪಾನ್ಸಿಬಿಲಿಟಿ ಅವ್ರಿಗಾಗಿರುತ್ತಲ್ವ, ಹಾಗಾಗಿ ಅವಳು ಇವಾಗ ಬಂದಿದ್ದಾಳೆ. ಏನೋ ಕೊಡಬೇಕು ಬಾ 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 ಅಂತ ಅವಳಿಂದ ಕರೀತಾ ಇದ್ಲು. ಏನು ಅಂತ ನಾನು ಇವಾಗ ಎದ್ದು ಬಂದೆ. ಏನಮ್ಮ ಅದು ಆಯಿತಾ ನಿಂದು? ಹೊರಗಡೆ ಹೋಗಿ ಬಂದಿತ್ತು. ಫುಲ್ಲು ಟಯರ್ಡು. ಬೆಳಗ್ಗೆ ಮನೇನ ಒಂದು 9:30 10 ಏನೋ ಬಿಟ್ಟಿರೋದು. ಇವಾಗ ಟೈಮು 9:06. ಇವಾಗ ಬರ್ತಾಯಿದ್ದೀನಿ ಮನೆಗೆ. ಆ್ಯಕ್ಚುಲಿ ನಾನು ಏನೋ ತೊಗೊಂಡಿದ್ದೆ ನಿನ್ಗೆ ಗಿಫ್ಟ್ ಕೊಡಬೇಕು ಅಂತ, ಬಟ್ ನಂಗೆ ಅಲ್ಲಿ ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಮನೆಗೆ ಬಂದು ಇವಾಗ ಕೊಟ್ಬಿಡೋಣ, ಇನ್ನೆಷ್ಟು ದಿನ ಅಂತ ಇಟ್ಕೊಂಡ್ಲಿ ಅದನ್ನು ಅಂತ ಅಂದ್ಬಿಟ್ಟು ಈಗ ಕೊಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಏನೋ ಗಿಫ್ಟ್ ಕೊಡ್ಬೇಕಂತೆ ಗೈಸ್. ಆ್ಯಕ್ಚುಲಿ ಅಲ್ಲೇ ಕೊಡ್ತೀನಿ ಅಂತ ಹೇಳಿದ್ಲು, ಬಟ್ ಅಲ್ಲಿ ಎಲ್ರ ಮುಂದೆ ಕೊಡೋದಕ್ಕೆ ನಾಚಿಕೆ ಆಗೋಯ್ತು. ಹಾಗಾಗಿ ಇಲ್ಲೇ ಕೊಡ್ತೀನಿ ಅಂತ ಹೇಳ್ತಿದ್ದ. ಗೆಸ್ ಆಲ್ರೆಡಿ ನಾನು ಒಂದು ಸಿಪ್ಪರ್ ಕೇಳಿದ್ನಲ್ವ, ಟಂಬ್ಲರ್, ಅದು ಕೊಟ್ಬಿಟ್ಟಿದ್ಯಾ? ಇನ್ನೊಂದೇನೋ ಕೇಳಿದ್ದೆ. ಇನ್ನೊಂದೇನೋ ಕೇಳಿದೆ ಅನ್ನೋದಕ್ಕಿಂತ ಇದು ನಿನಗೆ ತುಂಬಾ ನೀಡು. ಓಕೆ, ಬಟ್ ಇದನ್ನ ಮದ್ವೆ ಪ್ರಿಪರೇಷನ್ ಅಲ್ಲಿ ನಾವು ಮರ್ತೋಗ್ಬಿಟ್ಟಿದೀವಿ. ನಾನಾಗ್ಲಿ, ಮಮ್ಮಿ ಆಗ್ಲಿ, ನೀನಾಗ್ಲಿ. ಇದು ನಿನ್ಗೆ ತುಂಬಾ ನೀಡು, ಮುಂದೇನು ಯೂಸ್ಫುಲ್ ಆಗತ್ತೆ. ಅದಕ್ಕೆ ಏನಿರ್ಬೋದು ಗೆಸ್ ಮಾಡು. ಏನೋ ನನಗೆ ಗೊತ್ತಾಗ್ತಾ ಇಲ್ಲ, ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಆಯ್ತು, ನಾನು ನಿಂದು ಇದು ರಿಯಾಕ್ಷನ್ ವಿಡಿಯೋ ಮಾಡ್ತೀನಿ ಇರು. ಏನಿರ್ಬೋದು ಗೆಸ್ ಮಾಡು. ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಒನ್ ಮೋರ್ ಗಿಫ್ಟ್. ಆಲ್ಮೋಸ್ಟ್ ಎಲ್ಲ ನಾವು ಶಾಪ್ ಮಾಡ್ಬಿಟ್ಟಿದೀವಿ. ಇದನ್ನ ಮರ್ತೋಗಿದ್ಯಾ ನೀನು? ಹೌದಾ? ಏನು? ಓಪನ್ ಮಾಡು. ಈ ಜಿಪ್ಪಲ್ಲಿ ಇದೆಯಾ? ಈ ಜಿಪ್ಪಲ್ಲಿ ಇದೆ. ಓಪನ್ ಮಾಡು, ನಿನ್ ರಿಯಾಕ್ಷನ್ ನೋಡ್ತೀನಿ. ಅಲ್ಲಲ್ಲಮ್ಮ, ಒಳಗಡೆ. Guys, make me bold by Urban. Oh my god, ನಾನು ಆ್ಯಕ್ಚುಲಿ ಇದನ್ನ ಡೈಸನ್ ಅಲ್ಲಿ ತಗೋಬೇಕು ಅಂತ ಪ್ಲಾನ್ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಬಜೆಟ್ ಅಷ್ಟೇ, ಡೈಸನ್ಗೆಲ್ಲ ಹೋಗಲ್ಲ. ಹಂಗಲ್ಲ ಪಾ, ಥ್ಯಾಂಕ್ ಯು. ನನಗೆ ಸ್ವಲ್ಪ ಹೇರ್ ಸ್ಟೈಲ್ ಅದು ಇದು ಮಾಡ್ಕೊಳಕ್ ತುಂಬಾ ಇಷ್ಟ ಗೈಸ್. ನಾನು ಯಾವಾಗಲೂ ಸ್ಟ್ರೈಟ್ನಿಂಗು, ನನ್ನ ಹೇರ್ ಕಾನ್ಶಿಯಸ್ ಜಾಸ್ತಿ. ನಾನು ಆ್ಯಕ್ಚುಲಿ ಅದನ್ನ ಪ್ಯಾಕ್ ಮಾಡಬೇಕು ಅನ್ಸ್ಕೊಂಡಿದ್ದೆ, ಅಷ್ಟು ಟೈಮ್ ಆಗಲಿಲ್ಲ. ಥ್ಯಾಂಕ್ ಯು ಪೂ, ಥ್ಯಾಂಕ್ ಯು ಸೋ ಮಚ್. ನನ್ನ ದೇವರಾಣೆ, ನಾನು ಇದನ್ನ ಎಕ್ಸ್ಪೆಕ್ಟು ಮಾಡಿಲ್ಲ. ಅಂಡ್ ಇದನ್ನ ಮದ್ವೆ ಶಾಪಿಂಗ್ ಅಲ್ಲಿ ನಾನು ಮರ್ತೋಗಿದೀವಿ ನಾವು. ಹೌದು, ಇದ್ರ ಬಗ್ಗೆ ನನ್ಗೆ ಅಷ್ಟು ಓದು. ಇಟ್ಸ್ 3 in 1. ಸ್ವಲ್ಪ ಮೇಕ್ ಮೀ ಬೋಲ್ಡ್ ಬೈ ಅರ್ಬನ್ ಯೋಗ್ ಗೈಸ್. ನನಗೆ ನೆಕ್ಸ್ಟ್ ನಂದು ಬಕೆಟ್ ಲಿಸ್ಟ್, ಐ ಮೀನ್ ನಾನು ಈ ಥರ ಬಕೆಟ್ ಲಿಸ್ಟ್ ಅಂತ ಬಂದರೆ ನಾನು ಡೈಸನ್ ಪಕ್ಕ ತಗೊತೀನಿ ಗೈಸ್. ಬಟ್ ದಿಸ್ ವಿಲ್ ಬಿ ಮೈ ಫಸ್ಟ್ ಪ್ರಯಾರಿಟಿ ಬಿಕಾಸ್ ನನ್ನ ತಂಗಿ ಕೊಡಿಸಿರೋದ್ರಿಂದ.
ಎಕ್ಸ್ಪೆಕ್ಟ್ ಮಾಡಿದ್ದಾ? ನಿಜವಾಗ್ಲೂ ಇಲ್ಲ, ನಂಗೆ ನಿಜವಾಗ್ಲೂ ಗೊತ್ತೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ನನಗೆ ನನ್ನ ಹಸ್ಬೆಂಡ್ ಮನೇಲಿ ತುಂಬ ಯೂಸ್ ಆಗುತ್ತೆ ಗೈಸ್ ಇದು. ಥ್ಯಾಂಕ್ ಯು ಪೂ. ನಿಜವಾಗ್ಲೂ ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಅವಳು ಹೇಳ್ತಿದ್ದಾಳೆ ನೀನೇ ಮರ್ತೋಗಿದ್ಯಾ ಅಂತ. ಆ್ಯಕ್ಚುಲಿ ನನಗೆ ಏರ್ ಡ್ರೈಯರ್ ಒಂದು ರಿಕ್ವೈರ್ಡ್ ಇತ್ತು, ಅದೊಂದು ತೊಗೊಳ್ಳೋಣ ಅಂತ. ಬಟ್ 3-in-1 ಹಾಟ್ ಏರ್ ಬ್ರಷ್ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ನನ್ನ ತಂಗಿ ಆಗಿರ್ಬೋದು, ನನ್ನ ತಂಗಿ ಫ್ರೆಂಡ್ಸು, ನನ್ನ ಫ್ರೆಂಡ್ಸು. ಆಲ್ಮೋಸ್ಟ್ 1 ಮಂತಿಂದ ಅವರು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅದರಲ್ಲೆಲ್ಲ ಡಿಸ್ಕಷನ್ ಮಾಡಿ, ನನಗೇನೂ ಗೊತ್ತಿಲ್ಲ, ತುಂಬ ಎಫರ್ಟ್ ಹಾಕಿ ಇವತ್ತು ಸೆಲೆಬ್ರೇಷನ್ ಮಾಡಿ ಇಷ್ಟೊಂದು ಸರ್ಪ್ರೈಸಸ್ ಆಗಿರ್ಬೋದು, ಈ ಥರ ಗಿಫ್ಟ್ಸ್ ಆಗಿರ್ಬೋದು ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ನನ್ನ ಹಾರ್ಟ್ ತುಂಬ ಖುಷಿಯಾಗಿದೆ ಅಂತ ಹೇಳ್ಬೋದು. ಇದೇ ಥರ ನಿಮಗೆ ವ್ಲಾಗ್ಸ್ ಇಷ್ಟ ಆಗಿದ್ದರೆ, ಇನ್ನೂ ಕಾಂಟೆಂಟ್ಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಥ್ಯಾಂಕ್ ಯು, ಟೇಕ್ ಕೇರ್.